ಪಾವಗಡ ಬೆಂಗಳೂರಿನಿಂದ 157.8 ಕಿಲೋಮೀಟರ್ ದೂರವಿರುವ ತುಮಕೂರು ಜಿಲ್ಲೆಯ ಈ ತಾಲೂಕು ಶುದ್ಧ ಕುಡಿಯುವ ನೀರಿಗೆ ಪರದಾಡುತ್ತಿತ್ತು. ಕರ್ನಾಟಕದ ಕಡು ಬರದ ಈ ಪ್ರದೇಶದಲ್ಲಿ ಬೋರ್ವೆಲ್ ಕೊರೆದರೂ ಭೂಮಿಯ ಒಡಲಿನಿಂದ ಬಂದಿದ್ದು ಫ್ಲೋರೈಡ್ ಯುಕ್ತ ವಿಷಪೂರಿತ ನೀರು. ಪಾವಗಡದ ಜನರು ಅನಾರೋಗ್ಯದಿಂದ ಬಳಲಿದರು, ಅಂಗವೈಕಲ್ಯಗಳಿಗೆ ತುತ್ತಾದರು. ಕುಡಿಯುವ ನೀರಿಗಾಗಿ ಹಾಹಾಕಾರವಿದ್ದ ಪಾವಗಡದ ಜನರ ಕನಸು ಈಗ ನೆರವೇರುವ ಹಂತದಲ್ಲಿದೆ. ಎರಡು 2018ರಲ್ಲಿ ಅಂದಿನ ಕರ್ನಾಟಕ ಸರ್ಕಾರ ಪಾವಗಡಕ್ಕೆ ಕುಡಿಯುವ ನೀರು ಒದಗಿಸುವ ಯೋಜನೆಗಾಗಿ 2528.63 ಕೋಟಿ ರೂಪಾಯಿಗಳನ್ನು ಘೋಷಿಸಿತ್ತು. ಇನ್ನೂರ 30 ಕಿಲೋಮೀಟರ್ ದೂರದ ತುಂಗಭದ್ರಾ ಜಲಾಶಯದ ಹಿನ್ನೀರನ್ನು ಶೇಖರಿಸಿ ಶುದ್ಧೀಕರಿಸಿ ಕುಡಿಯಲು ಯೋಗ್ಯವಾದ ನೀರನ್ನು ಪೈಪ್ಲೈನ್ ಮೂಲಕ ಪಾವಗಡಕ್ಕೆ ಹರಿಸಲಾಗುತ್ತಿದೆ. ಹಲವಾರು ಸಂಕಷ್ಟಗಳ ನಂತರ ಪಾವಗಡಕ್ಕೆ ಈಗ ಶಾಶ್ವತ ಪರಿಹಾರ ಸಿಕ್ಕಿದೆ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಹಾಗೂ ಜಲ್ ಜೀವನ್ ಮಿಷನ್ ಸಹಭಾಗಿತ್ವದಲ್ಲಿ ಪಾವಗಡಕ್ಕೆ ಶಾಶ್ವತ ಕುಡಿಯುವ ನೀರಿನ ವ್ಯವಸ್ಥೆ ರೂಪಿಸಿದೆ. ಪಾವಗಡದ ಜನರು ಇನ್ನು ಫ್ಲೋರೈಡ್, ಅಂಗವಿಕಲತೆ, ಬರಗಾಲ ಹೀಗೆ ಯಾವುದೇ ಭಯವಿಲ್ಲದೆ ತಮ್ಮ ಮನೆಯ ಮುಂದಿರುವ ನಲ್ಲಿಯಿಂದ ನೀರು ಕುಡಿಯಲಿದ್ದಾರೆ. ನೀರಿನ ಅಭಾವದಿಂದ ತತ್ತರಿಸಿದ್ದ ಇಲ್ಲಿನ ಜನರಿಗೆ ಈಗ ಶಾಶ್ವತ ಸುಸ್ಥಿರ ಕುಡಿಯುವ ನೀರು ಸಿಗಲಿದೆ. ಏಷ್ಯಾದ ಅತಿ ದೊಡ್ಡ ಸೋಲಾರ್ ಪಾರ್ಕ್ ಹೊಂದಿರುವ ಪಾವಗಡದ ನೀರಿನ ಸಮಸ್ಯೆ ಜನಪರ ಕರ್ನಾಟಕ ಸರ್ಕಾರದಿಂದ ಪರಿಹಾರವಾಗುತ್ತದೆ.